ನಾನಿವತ್ತು ವಿತೌಟ್ ಇನ್ವಿಟೇಷನ್ ಮದ್ವೆಗೆ ಹೋಗ್ತಾ ಇದ್ದೀನಿ. ನನಗೆ ಅವರು ಯಾರು ಅಂತಾನೆ ಗೊತ್ತಿರಲ್ಲ. ಆದ್ರೂ ಮದ್ವೆ ಗಂಡು ಹೆಣ್ಣ ಮಾತಾಡ್ಸಿ ಫ್ರೀಯಾಗೆ ಊಟ ಮಾಡ್ಕೊ ಬರ್ತೀನಿ. ಬ್ರೋ ಗೊತ್ತಾಯ್ತಾ ನಾನು ಯಾರು ಅಂತ? ಬ್ರೋ ಸಾರಿ ನನಗೆ ಗ್ಯಾಪ್ನೇ ಇಲ್ಲ. ಹೌದಾ? ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಫ್ರೀಯಾಗೆ ಅಂತ. ಪರವಾಗಿಲ್ಲ ಮಾಡ್ಕೊಂಡು ಹೋಗಿ. ನಾನು ಯಾರು ಗೊತ್ತಿರೋಕ್ ಚಾನ್ಸ್ ಇಲ್ಲ, ನಾನು ಯಾರು ಕರ್ದಿಲ್ಲ. ಫಸ್ಟ್ ಟೈಮ್ ನನ್ನ ಮದ್ವೆಲಿ ಮೊಹಮ್ಮಸ್ ನೋಡ್ತಿರೋದು. ಸ್ವೀಟ್ ಇದೆಯಾ? ಇವಾಗ ಸಾಕಾಗಿಲ್ಲ. ಅವ್ರೊಬ್ಬರು ಬಿಟ್ಬಿಡಿ ಸರ್ ಅವ್ರ ಕಡೆ. ಶಿವಾನಿ ಮತ್ತೆ ವಿಜಯ್ ಮದ್ವೆ. ಫಾರ್ಚುನರ್ ಕಾರ್ಗಳು, ಉದ್ದಕ್ಕೂ ಕಾರ್ಗಳು ನಿಲ್ಸವ್ರೆ. ಬನ್ನಿ ಇವಾಗ ಮೇಲ್ಗಡೆ ಮದ್ವೆಗೆ ಹೋಗೋಣ. ಮದ್ವೆ ಮೇಲ್ಗಡೆವರೆಗೇನೆ ಕಾರ್ ಬರುತ್ತೆ, ಚೌಟ್ರಿ ಮುಂದೆಗಡೆನೆ. ನಾಚಿಕೆ ಆಗ್ತೈತೆ ಗೈಸ್ ನಂಗೆ ಸ್ವಲ್ಪ. ಸ್ಟಾರ್ಟಿಂಗ್ ಜ್ಯೂಸ್ ಕೊಟ್ರು ಗೈಸ್. ವೆಲ್ಕಮ್ ಡ್ರಿಂಕ್ ಕುಡಿತಾ ಇದೀನಿ. ನಿಮ್ಗೂ ಬೇಕಾ? ಗೋಡಂಬಿ, ಬಾದಾಮಿ, ಖರ್ಜೂರ ಮತ್ತೆ ಡಯಟ್ ಫುಡ್ ಸಿಗ್ತೈತೆ ನೋಡಿ ಇಲ್ಲಿ ಮದ್ವೆಲಿ. ಪಾನಿಪುರಿ, ಮಸಾಲ್ ಪುರಿ, ಬೇಲ್ಪುರಿ ಎಲ್ಲ ಐತೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಗೈಸ್. ನೋಡಿ ಬೇಲ್ಪುರಿ ಐತೆ, ಈ ಕಡೆ ಸೈಡ್ ಮಸಾಲ್ ಪುರಿ ಐತೆ. ಬನ್ನಿ ಫ್ರೀಯಾಗಿ ಪಾನಿಪುರಿ ಸಿಕ್ಕೈತೆ, ತಿನ್ನೋಣ. ಸಿಹಿ ಇದೆಯಾ? ಸ್ವೀಟ್ ಇದೆಯಾ? ಸ್ವೀಟ್ ಬರೀ ಸ್ವೀಟ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಸಾಕಾಗಿಲ್ಲ. ನಾನು ಒಬ್ಬನೇ ತಿಂದರೆ ತುಂಬಾನೇ ಮೋಸ ಆಗ್ಬಿಡುತ್ತೆ. ರಾಜರು ಸಿಗಾಕ್ಸೋಣ. ನಿಮ್ಗೂ ಬೇಕು ಅಂದ್ರೆ ಬನ್ನಿ, ಫ್ರೀಯಾಗಿ ಕೊಡಿಸ್ತೀನಿ ಪಾನಿಪುರಿನ ಇಲ್ಲಿ. ಮದುವೆ ಗಂಟೆಗೆ ಏನಾಗ್ಬೇಕು ನೀವು? ನಾನು ತಮ್ಮನ ಕಸಿನ್ ತಮ್ಮ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ ಇರಿ. ಮದುವೆ ಗಂಡ ಮಾತಾಡ್ಸೋಣ, ನಾನು ನಿಮ್ಮ ಫ್ರೆಂಡು ಅಂತ. ಮುಂಚೆ ಇದ್ರ ಹತ್ರ ಮಾಡಿರೋ ಮೆಟ್ರೋ ಸ್ಟೇಷನ್ ಹತ್ರ ಇದ್ರು. ರಾಜನಗರಲ್ಲಿ ಇದ್ದಾರೆ. 6 ಬ್ಲಾಕ್ ಅಲ್ಲಿ. ಮಾಗಡಿ ರೋಡ್ ಅಲ್ಲಿ ಇದ್ರ. ಮಾಗಡಿ ರೋಡ್ ಅಲ್ಲಿ ಇದ್ರಲ್ಲ, ಅಲ್ಲಿ ನಾವು ನಿಮ್ ಪರಿಚಯ ಮನೆ ಪಕ್ಕನೇ ಇದ್ದು ಮರ್ತೋಗಿದ್ದೀರಾ ನನ್ನ ಅಂತಂತೀನಿ. ನಿಮ್ ತಾಯಿ ಅವರ ತಾಯಿ ಹೆಸರು ಶಾಂತಿ ಅಂತ. ನಿಮ್ ತಾಯಿ ಇನ್ವೈಟ್ ಮಾಡಿದ್ದು ಶಾಂತಿ ಅಂತ ಹೇಳ್ತೀನಿ. ಸಾಲ್ಪುರಿ ಇಸ್ಕೊಳ್ಳೋಣ ಇರಿ ಒಂದು. ಸಾಲ್ಪುರಿ ಸಿಕ್ತು. ಎಲ್ಲ ಚಾಟ್ಸು ಸಗದಾಗೈತೆ ಗೈಸ್, ಚೆನ್ನಾಗಿ ಮಾಡೋರೆ. ಚೆನ್ನಾಗಿ ಸ್ನಾಕ್ಸ್ ಎಲ್ಲ ತಿಂದಾಯ್ತು ಈಚೆ. ಬನ್ನಿ ಇವಾಗ ಮದ್ವೆ ಒಳಗೋಗೋಣ. ಗ್ರ್ಯಾಂಡ್ ಮದ್ವೆ. ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರೆ ಅಲ್ವೇನ ಎದುರುಗಡೆ ಇರೋ ಫಿಗರ್ ಕಾಣೋದು. ಮದ್ವೆ ಗಂಡು ಹೆಣ್ಣ ವೆಲ್ಕಮ್ ಮಾಡವ್ರೆ. ಎಷ್ಟು ಗ್ರ್ಯಾಂಡ್ ಆಗಿ ಐತೆ ನೋಡಿ. ಸ್ಟೇಜ್ ಮಾತ್ರ ಸಖತ್ತಾಗಿ ಡೆಕೋರೇಟ್ ಮಾಡವ್ರೆ ಗೈಸ್. ಮದ್ವೆ ಗಂಡು ಹೆಣ್ಣ ಮಾತಾಡ್ಸಕ್ಕೆ ನಾನು ಇವಾಗ ಲೈನಲ್ಲಿ ಹೋಗ್ತೀನಿ. ಸಖತ್ತಾಗಿ ಖರ್ಚು ಮಾಡಿ ಮದುವೆ ಮಾಡವ್ರೆ. ಇಲ್ಲಿ ನೋಡಿ ಲೈಟಿಂಗ್ಸ್. ಸ್ಟೇಜ್ ಮೇಲೆ ಹೋಗೋಕೆ ಇಬ್ರು ಬಾಡಿ ಗಾರ್ಡ್ನ ನಿಲ್ಸವ್ರೆ. ಅವ್ರೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬಾಡಿ ಗಾರ್ಡ್ಸು. ಅವರು ಕಳಿಸ್ತಿರೋದು ಮೇಲ್ಗಡೆ. ನನ್ನನ್ನು ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ಅವ್ರೊಬ್ಬರು ಬಿಟ್ಬಿಡಿ ಸರ್ ಅವ್ರ ಕಡೆ. ನಾವು ಬೇರೆ ಕಡೆ ಹೋಗಿ ನಿಮ್ಮ ಕಡೆ ಗ್ರೂಪ್ ಇರೋ ಹೋಗಿ. ನಾವು ಬೇರೆ ಕಡೆ ಅದಲ್ಲ ಹೋಗಿ ಸಿಂಗಲ್ ಆದ್ರೆ ಜನ ಅಲ್ಲ ಸಿಂಗಲ್ ಹೋಗ್ಬೇಕಿತ್ತು ನಾನು. ಅದೇ ಅಲ್ಲಾದ್ಮೇಲೆ ನೆಕ್ಸ್ಟ್ ಹೋಗಿ ತಗೊಳ್ಳಿ. ಹೌದಾ? ಓಕೆ ಗೈಸ್ ಬಂದೆ ನಾನು ಮುಂದೆಗಡೆ. ಇವಾಗ ಸ್ಟೇಜ್ಗೆ ಬಿಟ್ರು. ಬಾಡಿ ಗಾರ್ಡು ಅಂತ ಹೇಳ್ತಿದ್ನಲ್ಲ, ಅವರು ನಮ್ಮ ಸಬ್ಸ್ಕ್ರೈಬರ್. ಇವರು ಎಲ್ಲ ಬಿಡಲ್ಲ ಅನ್ಕೋತಿದ್ದೆ, ಅವರೇ ಮಾತಾಡ್ಸ್ಬಿಟ್ರು. ಗಂಡಿಗೆ ಫ್ರೆಂಡು ಅಂದ್ಬಿಟ್ಟು ಮಾತಾಡಿಸ್ತೀನಿ, ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಅಷ್ಟು ನಾವು ಹೋಗ್ಬಿಡೋಣ. ಅಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೆ. ಹಾಯ್ ಬ್ರೋ, ಹ್ಯಾಪಿ ಮ್ಯಾರಿಡ್ ಲೈಫ್. ಬ್ರೋ ಗೊತ್ತಾಯ್ತಾ ನಾನು ಯಾರು ಅಂತ? ಮಾಗಡಿ ರೋಡ್ ಹತ್ರ ಇದ್ದಲ್ಲ, ನೆನಪಿಲ್ವಾ? ನಿಮ್ಮ ಮನೆ ಹತ್ರನೇ ಇದ್ದಿದ್ದು ಫಸ್ಟ್ ನಾನು. ಸಾರಿ ನನಗೆ ಗ್ಯಾಪ್ನೇ ಇಲ್ಲ. ಹೌದಾ? ಅದೇ ಮಾಗಡಿ ರೋಡ್ ಹತ್ರ ಇದ್ದು. ನಿಮ್ಮ ಅಮ್ಮ ಇನ್ವೈಟ್ ಮಾಡಿದ್ರು. ಹೌದಾ? ನೈಸ್ ಮೀಟಿಂಗ್ ಬಂದಿರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಇನ್ನೊಂದ್ಸರಿ. ಬ್ರೋ ಆಕ್ಚುಲಿ ಏನಂದ್ರೆ, ನಾನು ಒಬ್ಬ ಯೂಟ್ಯೂಬರ್. ಸ್ಟ್ರೇಂಜರ್ಸ್ ಮ್ಯಾರೇಜ್ ಬಂದಿದ್ದೀನಿ ನಾನು ವಿಶ್ ಮಾಡಕ್ಕೆ. ನನ್ಗೆ ಯಾರು ಅಂತ ಗೊತ್ತಿಲ್ಲ. ನೀವು ನಿಮ್ ರಿಯಾಕ್ಷನ್ ಏನಿದ್ರ ಬಗ್ಗೆ? ಕಪಲ್ಸ್ ಇಬ್ರು ಮಾತಾಡ್ಬೋದಾ? ನಾನು ಸ್ಟ್ರೇಂಜರ್ಸ್ ಮ್ಯಾರೇಜ್ ಬಂದಿದ್ದೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಗುಡ್ ಟು ಸೀ ಯು. ಥ್ಯಾಂಕ್ ಯು ಬ್ರೋ. ಅವರು ಬೇರೆ ಯಾರೋ ಫ್ರೆಂಡ್ ಬಂದ್ರು ಮಾತಾಡ್ಸಕ್ಕೆ. ಅದಕ್ಕೆ ಅವ್ರು ಜಾಸ್ತಿ ಮಾತಾಡಕ್ ಆಗ್ಲಿಲ್ಲ. ಮತ್ತೆ ಮದುವೆ ಹೆಣ್ಣ ಮಾತಾಡ್ಸಕ್ಕೆ ಆಗ್ಲಿಲ್ಲ. ಹೆವಿ ರಶ್ ಇತ್ತು. ಜಾಸ್ತಿ ಜನ ಬರ್ತಾವ್ರು, ಸಂಬಂಧಿಕರು ಮಾತಾಡ್ಸ್ತಿರೋ. ಅದಕ್ಕೆ ಅವ್ರು ಅಷ್ಟೊಂದು ರಿಯಾಕ್ಟ್ ಮಾಡಲಿಲ್ಲ. ಎಷ್ಟು ಜನ ಬಡಿಸೋರು ಅವ್ರು ನೋಡಿ. ಒಳ್ಳೊಳ್ಳೆ ಫುಡ್ ಬರ್ತೈತೆ ನೋಡಿ. ಇಷ್ಟು ಟೋಟಲಾಗೆ 3 ಥರ ಸ್ವೀಟ್ ಐತೆ. ಪರೋಟ, ರೋಟಿ. ಫಸ್ಟ್ ಟೈಮ್ ನಾನು ಮದುವೆಲಿ ಸೂಪ್ ನೋಡ್ತಿರೋದು. ಇನ್ನೂ ಬೇಜಾನ್ ಮದುವೆಲಿ ತಿನ್ಬೇಕು ಇವತ್ತು. ಅದಕ್ಕೆ ಸ್ವಲ್ಪನೇ ತಿನ್ನೋಣ. ಮಸಾಲೆ ದೋಸೆ ಬಂದೈತೆ ನೋಡಿ ಗೈಸ್. ಊಟ ಮಾತ್ರ ಸಕ್ಕತ್ತಾಗಿತ್ತು. ಇವಾಗ ಬನ್ನಿ ಫ್ರೂಟ್ಸ್ ತಿನ್ನೋಣ. ಫ್ರೂಟ್ಸ್ ಐತೆ ನೋಡಿ ಇಲ್ಲಿ ಗೈಸ್. ನಿಮಗೂ ಬೇಕಾ ಫ್ರೂಟ್ಸು? ಫ್ರೀಯಾಗೆ ನೋಡಿ. ಇದಕ್ಕೆ ಹಬ್ಬ ಅಂದ್ರು ಹೊರಗಡೆ ತಿಂದಿದ್ರೆ ಬೆಂಗಳೂರಲ್ಲಿ 50 ರೂಪಾಯಿ ಯಾರು ಇಸ್ಕೊಳ್ಳೋರು ನೋಡಿ. ರೇಂಜ್ ರೋವರ್ ಕಾರೆಲ್ಲ ನಿಂತೈತೆ ಮುಂದೆಗಡೆ. ಯಾರೋ VIP ಬಂದಿರಬೇಕು ನೋಡಿ. MLA ಹೋಗ್ತಾ ಅವ್ರೆ ಒಳಗಡೆ. ಈಗ ನಾವು ಹೋಗ್ಬೇಕು. ಏನ್ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡೋರು ಗೈಸ್. ಎಲ್ಲ ಸ್ನ್ಯಾಕ್ಸ್ ತಿಂತವ್ರೆ, ನಾವು ತಿನ್ಬೇಕು ಇವಾಗ. ಫಸ್ಟ್ ಟೈಮ್ ನಾನು ಯಾವ್ದೋ ಮದ್ವೆಲಿ ಮಾಕ್ಟೈಲ್ ಜ್ಯೂಸ್ ಅಂತ ಒಂದು ಕೌಂಟರ್ ಮಾಡಿರೋದು ನೋಡ್ತಾ ಇರೋದು. ಸ್ವೀಟ್ ಅಂಡ್ ಸಾಲ್ಟ್ ಸೋಡಾ ಗೈಸ್. ಅಲ್ಲಿ ಐಸ್ ಕ್ಯಾಂಡಿ ಐತೆ, ಇಲ್ಲಿ ಕಾಟನ್ ಕ್ಯಾಂಡಿ ಐತೆ. ಈ ಕಡೆ ಸೈಡ್ ನೋಡಿ ಪಾಪ್ಕಾರ್ನ್ ಐತೆ. ಪಾಪ್ಕಾರ್ನ್ ಹಾಕೊಡ್ತಾವ್ರು ನೋಡಿ. ಕಾಟನ್ ಕ್ಯಾಂಡಿ ಸಿಕ್ಕೈತೆ ನೋಡಿ. ಕಾಟನ್ ಕ್ಯಾಂಡಿ ನೋಡಿ ಎಷ್ಟು ಚೆನ್ನಾಗೈತೆ. ಕೂಡ ತಗೊಳ್ಳೋ, ನಾನು ಯೂಸ್ ಮಾಡಿಲ್ಲ. ನಾವು ತಿನ್ನಲ್ಲ, ತೋರ್ಸಕ್ಕೆ ತಗೊಂಡು. PVR ಅಲ್ಲಿ ತಗೊಂಡಿದ್ರೆ ಇದಕ್ಕೆ 600 ರೂಪಾಯಿ ಆಗಿರೋದು. ಅದಕ್ಕೆ ಮದ್ವೆಲಿ ಬಂದು ತಿನ್ಕೋ ಹೋಗಿ ಪಾಪ್ಕಾರ್ನ. ಪಾಪ್ಕಾರ್ನ ಪಾಕೆಟ್ ಒಳಗಡೆ ಹಾಕೊಳ್ಳೋಣ. ನೋಡಿ
ಪಾಪ್ಕಾರ್ನ್ ಪಾಕೆಟ್ ಒಳಗಡೆ ಹಾಕೊಂಡಿದ್ದೀನಿ. ಚಾಕ್ಲೇಟ್ ನೋಡಿ, ಚಾಕ್ಲೇಟ್ ಫೌಂಟೇನ್ ಹೆಂಗೈತೆ. ಈ ಚಾಕ್ಲೇಟ್ನ ಈ ಬ್ರೆಡ್ಗೆ ಹಾಕ್ಬಿಟ್ಟು ಕೊಡ್ತಾರೆ. ಹೇ ಬ್ರೋ, ಯೂಟ್ಯೂಬಲ್ಲಿ ನೋಡ್ತೀನಿ. ಇವ್ರು ಸ್ನ್ಯಾಕ್ಸೇ ಇಲ್ಲ. ಹೋಗ್ಬಿಟ್ಟಿನ ಊಟಕ್ಕೆ ಹೋಗಿ ಗೊತ್ತಾಗುತ್ತೆ. ಊಟ ಇನ್ನೂ ದೊಡ್ಡದ. VIP ಬಂದವ್ರೆ ನೋಡಿ, ಹೋಗ್ತಾವ್ರೆ. ಗೌರ್ಮೆಂಟ್ ಅಫಿಷಿಯಲ್ ಯಾರೋ ಆಲೂಗಡ್ಡೆನಲ್ಲೇ ಬೇಯಿಸ್ಬಿಟ್ಟು ಇಲ್ಲೇ ಕೊಡ್ತಾವ್ರೆ. ಬೇಜಾನ್ ಐಟಮ್ ಐತೆ. ಏನು ತಿನ್ನೋದು ಅಂತ ಕನ್ಫ್ಯೂಸ್ ಆಗ್ತಾ ಇದೀನಿ. 5 ಥರ ಫ್ಲೇವರ್ ಪಾನಿಪುರಿ ಐತೆ ನೋಡಿ. 5 ಬೇರೆ ಬೇರೆ ಥರ ಫ್ಲೇವರು. ಇವಾಗ ಒಂದೊಂದು ತಿನ್ನೋಣ ಗೈಸ್. ಇದು ಪಿಂಕ್ ಫ್ಲೇವರ್ದು, ಆರೆಂಜು, ಇದು ನಾರ್ಮಲು ಗೈಸ್. ಇಷ್ಟೆಲ್ಲ ತಿನ್ಬಿಟ್ಟು ಸೊದೋಯ್ತೀನಿ ನಾನು. ಹೊಟ್ಟೆ ತುಂಬ ಹೋಗ್ತೈತೆ. ಅಣ್ಣ ಏನಿದು? ಆಲೂ ಟಕ್ಕೀರನ ಅಣ್ಣ. ಏನಿದು? ಕಾಯಿ ಪುರಿ. ಅದು ಬಿಸಿ ಜ್ಯೂಸ್ ಗೈಸ್. ಇದು ನೋಡ್ತಾರೆ ವಿಡಿಯೋಸ್ ನೋಡ್ತಾರೆ. ಥ್ಯಾಂಕ್ ಯು. ನಾವು ಇನ್ನೂ ಈ ಮದುವೆ ಒಳಗೆ ಹೋಗಿಲ್ಲ, ಆಲ್ರೆಡಿ ಇಷ್ಟು ಐಟಮ್ ತಿನ್ಬಿಟ್ಟಿದ್ದೀನಿ. ಅಂಕಲ್ನ ಮಾತಾಡ್ಸೋಣ ಸುಮ್ಮನೆ. ಅಂಕಲ್ಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೂ ಆರಾಮ ಅಂದ್ರು. ಸಕ್ಕತ್ತಾಗಿ ಮಾಡೋರೆ. ಸ್ಟೇಜ್ನ ಬಾಂಬಾಗೈತೆ ಗೈಸ್. ಇದು ತುಂಬಾನೇ ದೊಡ್ಡ ಗ್ರ್ಯಾಂಡ್ ಮದುವೆ. ಜನ ನೋಡಿ ಎಷ್ಟು ಜನ ಅವ್ರೆ ಫೋಟೋಗೆ. ಈ ಕಡೆ ಸೈಡು ರಶ್ಶು, ಈ ಕಡೆ ಸೈಡು ರಶ್ಶು. ಆ ಕಡೆಯಿಂದ ಬರ್ಬೇಕು ನಾವು ಇವಾಗ ಮದುವೆ ಗಂಡು ಹೆಣ್ಣ ಮಾತಾಡ್ಸಕ್ಕೆ. ಇಲ್ಲ ರಾಂಗ್ ರೂಟಲ್ಲಿ ಇಲ್ಲಿ ಹೋಗ್ಬೇಕು. ಮುಂದೆ ನಾನು ರಶ್ ಐತೇವಿ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಬ್ರೋ. ಹಾಯ್ 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 ಹಾಯ್. ನನ್ ಯಾರು ಇನ್ವೈಟ್ ಮಾಡಿಲ್ಲ. ನಾನು ಸ್ಟ್ರೇಂಜರ್ಸ್ ಮ್ಯಾರೇಜ್ ಬಂದಿದ್ದೀನಿ. ನಿಮ್ಗೆ ವಿಶ್ ಮಾಡಿ ಹೋಗೋಣ ಅಂತ. ಹ್ಯಾಪಿ ಮ್ಯಾರಿಡ್ ಲೈಫ್. ನಿಮ್ ರಿಯಾಕ್ಷನ್ ಏನು ಇದ್ರ ಬಗ್ಗೆ? ನನ್ ಯಾರು ಕರೆದಿಲ್ಲ. ಥ್ಯಾಂಕ್ ಯು ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ರು 100 ಕಾಲ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು. ಈ ರಶಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸಿದೀನಿ. ಅಲ್ಲಿ ನೋಡಿ ಎಷ್ಟು ರಶ್ ಐತೆ. ಮದ್ವೆ ಗಂಡು ಹೆಣ್ಣು ಸಾಕಾದಾಗ ರಿಯಾಕ್ಟ್ ಮಾಡಿದ್ರು. ಒಂಥರ ನಗ್ನಾಗ್ತಾ ಚೆನ್ನಾಗಿ ಮಾತಾಡ್ಸಿದ್ರು. ನೋಡ್ತಾ ಇರ್ತೀವಿ. ಶಿವಣ್ಣ ಮನೆಗೆ ಹೋಗ್ಬಿಟ್ಟೆಲ್ಲ ಬ್ಲಾಗ್ ಮಾಡಿದಾರಲ್ಲ. ಈ ಮದ್ವೆ ಊಟ ನೋಡಿ ಏನೇನೈತೆ. ಸೂಪು ನೋಡಿ, ರೋಟಿ, ಎಷ್ಟು ಥರ ಸ್ವೀಟ್ ಐತೆ ಗೊತ್ತಾ? 1 2 3 4 5 ಥರ ಸ್ವೀಟ್ ಐತೆ. ಸಮೋಸ ಕೊಟ್ಟವ್ರೆ ನೋಡಿ. ಅಲ್ಲ, ಮೋಮೋಸ್ ಕೊಟ್ಟವ್ರೆ. ಫಸ್ಟ್ ಟೈಮ್ ನನ್ನ ಮದುವೆಲಿ ಮೋಮೋಸ್ ನೋಡ್ತಿರೋದು. ಮೋಮೋಸ್ ಟೇಸ್ಟ್ ಮಾಡ್ತಾರೆ. ಎಲ್ಲ ತಿನ್ಬೇಕಲ್ಲ ಅನ್ಸ್ಲೈತೆ ನನಗೆ. ಅಷ್ಟು ಐಟಮ್ ಐತೆ. ದೋಸೆ ಹಾಕ್ತವ್ರೆ. ನಮ್ಗೆ ದೋಸೆ ಬೇಡ. ಆವಾಗಲೇ ಮಸಾಲೆ ದೋಸೆ ಬೇಡ ಅಂದ್ವಲ್ಲ, ಇವಾಗ ನೀರು ದೋಸೆ ಬಂದೈತೆ. ಐಸ್ ಕ್ರೀಮು ಹೆಂಗೈತೆ ನೋಡಿ. ಇದು ಐಸ್ ಕ್ರೀಮು ಮೇಲ್ಗಡೆ ಬೇಜಾನ್ ಫ್ರೂಟ್ಸು ನಟ್ಸು ಎಲ್ಲ ಹಾಕವ್ರೆ. ಒಂದು ಜರಿ ಬೇರೆ ಐತೆ. ತಿನ್ನೋಣ, ಟೇಸ್ಟ್ ಮಾಡೋಣ. ಐಸ್ ಕ್ರೀಮ್ ತಿಂದೆ ಭಯಂಕರ ರಶ್ ಐತೆ. ಫ್ರೂಟ್ಸು ಇಸ್ಕೊಳಕ್ಕಾಗಲ್ಲ, ವಿನ್ ಲೈನ್ ಐತೆ. ಅದಕ್ಕೆ ಫ್ರೂಟ್ಸ್ ಬೇಡ, ಅಲ್ಲೇ ಬೇಡ. ನೋಡಿ ನೆಕ್ಸ್ಟ್ ಮದುವೆ ಹೋಗೋಣ ಬನ್ನಿ. ಹಾಯ್ ಬ್ರೋ. PVRದೆಲ್ಲ ವಿಡಿಯೋಸ್ ಮಾಡಿದ್ರಲ್ಲ, ಇಟ್ ವಾಸ್ ವೆರಿ ನೈಸ್. ಇನ್ನೊಂದು ಮದುವೆ ಹೋಗ್ತೀನಿ ಈಗ. ಶೋರ್. ಅಲ್ಲಿ ನೋಡಿ ಫ್ಯಾಮಿಲಿ ಫೋಟೋ ಶೂಟ್ ನಡೀತೈತೆ ಆಲ್ರೆಡಿ. ನಾನು ತುಂಬ ಲೇಟಾಗಿ ಬಂದ್ಬಿಟ್ಟಿದ್ದೀನಿ, ಬಟ್ ಆದ್ರೆ ಇವಾಗ ಹೋಗ್ಬಿಟ್ಟು ಮಾತಾಡಿಸ್ತೀನಿ ಅವ್ರನ್ನ. ಬರೀ ಮದುವೆಗೆ ಬಂದು ಊಟ ಮಾಡ್ಕೋಬೇಕು ಬಂದಿದ್ದೀನಿ ಫುಲ್ ಡ್ರೆಸ್ ಆಗಿ. ನಾನು ನೋಡಿದ್ರೆ ಕರೀದೆ ಬಂದಿರೋ ಥರ ಕಾಣ್ತೀನಾ? ಇಲ್ವಾ? ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಾ? ನಾನು ಯಾರು ಕೇಳಿದ್ರೆ ನಿಮ್ಮ ಕಡೆಯವರು ಅಂತ ಹೇಳ್ಬಿಡ್ತೀನಿ. ಹೆಂಗೈತೆ ನೋಡಿ ಶೂ. ಮದುವೆಗೆ ಅಂದ್ಬಿಟ್ಟೆ ತಗೊಂಡೆ ಈ ವಿಡಿಯೋ ಮಾಡೋಕ್ಕೆ. ಇನ್ವೆಸ್ಟ್ ಮಾಡಿದ್ದೀನಿ ನಾನು ಈ ವಿಡಿಯೋ ಮಾಡೋಕ್ಕೆ. ಬ್ರೋ ಹಾಯ್ ಬ್ರೋ. ನನ್ನ ಯಾರು ಇನ್ವೈಟ್ ಮಾಡಿಲ್ಲ, ನಾನು ಯಾರು ಕರೆದಿಲ್ಲ, ಬಟ್ ನಾನೇ ಬಂದಿದ್ದೀನಿ ನಿಮ್ಮ ಮದುವೆಗೆ ವಿಶ್ ಮಾಡಿ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಫ್ರೀಯಾಗಿ ಅಂತ. ನಿಮ್ ರಿಯಾಕ್ಷನ್ ಏನಿದಕ್ಕೆ? ಇಬ್ರು ರಿಯಾಕ್ಷನ್ ಏನಿದಕ್ಕೆ? ಬ್ರದರ್ ಆಗಿ ಬನ್ನಿ, ಅದ್ರಲ್ಲೇನಿದೆ. ಇಬ್ರು 100 ಕಾಲ ಖುಷಿಯಾಗಿ ನಗನಾಗ್ತಾ ಇರಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂ. ಹ್ಯಾಪಿ ಮ್ಯಾರಿಡ್ ಲೈಫ್. ಒಂದು ಫೋಟೋ ತಗೋಬೋಣ. ಥ್ಯಾಂಕ್ ಯು ಬ್ರೋ. ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರು. ಚೆನ್ನಾಗಿರಿ ಬ್ರೋ. ಊಟ ಮಾಡ್ಕೊ ಹೋಗ್ಬೋದ ನಾನು? ಎಲ್ಲ ಮದುವೆಲ್ಲ ಊಟ ಮಾಡ್ತಿಲ್ಲ ಗೈಸ್ ನಾನು. ಎಲ್ಲ ಮದುವೆಲ್ಲ ಊಟ ಮಾಡಿದ್ರೆ ಹೊಟ್ಟೆ ಹೊಡೆದೋಗ್ಬಿಡುತ್ತೆ. ಇವಾಗ ನಾವು ರೋಷಿತಾ ಮತ್ತೆ ರಕ್ಷಿತ್ ಮದುವೆಗೆ ಹೋಗೋಣ ಬನ್ನಿ. ಒಳ್ಳೆ ಸಾಕತ್ತಾಗಿ ಅರೇಂಜ್ ಮಾಡೋರೆ. ಏನಿದೆ ಅರೇಂಜ್ಮೆಂಟು? ಬನ್ನಿ ನಾವು ಓಡೋಗೋಣ ಈಗ. ಹೆಂಗೆ ನನ್ನ ಪ್ಯಾಷನ್ ಲೈನ್ ಗೈಸ್. ಈ ಥರ ಎಲ್ಲ ಮಾಡಬೇಕು ಲೈಫಲ್ಲಿ. ಚೇಂಜಸ್ ಮಾಡ್ತಿರ್ಬೇಕು ಕಟಿಂಗಲ್ಲಿ. ಗೈಸ್ ಲೈನಲ್ಲಿ ನಿಂತಿದ್ದೀನಿ. ಇವಾಗ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತೀನಿ ನನ್ನ ಯಾರು ಇನ್ವೈಟ್ ಮಾಡಿಲ್ಲ, ಊಟ ಮಾಡಕ್ಕೆ ಬಂದಿದ್ದೀನಿ ಅಂತ. ಅಲ್ಲಿ ನೋಡಿ ಬಾಡಿಗಾರ್ಡ್ ನಿಂತಾರೆ ಆ ಕಡೆ ಸೈಡ್. ಬ್ರೋ ಹಾಯ್. ಹ್ಯಾಪಿ ಮ್ಯಾರಿಡ್ ಲೈಫ್. ಬ್ರೋ ಏನಂತ ಅಂದರೆ ನನ್ನ ಯಾರು ಇನ್ವೈಟ್ ಮಾಡಿಲ್ಲ. ಸ್ಟ್ರೇಂಜರ್ಸ್ ಮ್ಯಾರೇಜ್ಗೆ ಬಂದ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೋಗ್ತೀನಿ. ವಿಶ್ ಮಾಡಿ ಊಟ ಮಾಡ್ಕೊ ಹೋಗೋಣ ಅಂತ. ನಿಮ್ಮ ರಿಯಾಕ್ಷನ್ ಏನಿದಕ್ಕೆ? ನೈಸ್, ಥ್ಯಾಂಕ್ ಯು.
ಲೈಫ್ ಇಬ್ರು 100 ಕಾಲ ಖುಷಿ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ. ನಿಮ್ ರಿಯಾಕ್ಷನ್ ಏನು? ನಾನು ಸ್ಟ್ರೇಂಜರ್ಸ್ ಮ್ಯಾರೇಜ್ ಬಂದ್ಬಿಟ್ಟು ವಿಶ್ ಮಾಡಿ ಬರೀ ಊಟ ಮಾಡ್ಕೋವಾಗ ಬಂದೀನಿ. ಊಟ ಮಾಡ್ಕೋಗ್ಬೋದಾ? ಥ್ಯಾಂಕ್ ಯು. ಇಬ್ರು ಚೆನ್ನಾಗಿರಿ. ಥ್ಯಾಂಕ್ ಯು. ಗಂಡು ಹೆಣ್ಣು ಮಾತಾಡ್ಸೀನಿ. ಒಳ್ಳೆ ಚೆನ್ನಾಗಿತ್ತು ಅವ್ರ ರಿಯಾಕ್ಷನ್. ನೋಡಿ ರಾಜು ಕ್ಯಾಮ್ರಾಮನ್ ಅಲ್ಲ, ಕ್ಯಾಮ್ರಾದವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಹಂಗೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸನುಜಾ ಮತ್ತೆ ಸುಮಂತ್ ಅವ್ರ ಮದುವೆಗೆ ಹೋಗೋಣ ಬನ್ನಿ. ಇವಾಗ ಹೊರಗಡೆ ಫ್ರೂಟ್ಸು ಮತ್ತೆ ಐಸ್ ಕ್ರೀಮ್ ಐತೆ. ಫಸ್ಟು ಮೇಲ್ಗಡೆ ಹೋಗ್ಬಿಟ್ಟು ಬರೋಣ, ಆಮೇಲೆ ತಿನ್ನೋಣ. ನಾನು ಯಾರು ಗೊತ್ತಾಯ್ತಾ? ನೋಡಿದೀನಿ ಬಟ್ ಇದು ಇಲ್ಲ. ಹೌದಾ? ಇಲ್ಲ, ನಾನು ಯಾರು ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ. ನಾನು ಯಾರು ಕರ್ದಿಲ್ಲ. ನಾನು ನಿಮ್ಮನ್ನ ವಿಶ್ ಮಾಡಿಬಿಟ್ಟು ಹಂಗೆ ಊಟ ಮಾಡ್ಕೋಗೋಣ ಅಂತ ಬಂದಿದ್ದೀನಿ. ಏನು ನಿಮ್ಮ ರಿಯಾಕ್ಷನ್ ಏನಿದಕ್ಕೆ? ಶಾಕಿಂಗ್. ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್, 100 ಕಾಲ ಖುಷಿ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ. ಥ್ಯಾಂಕ್ ಯು. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸು ನಿಮ್ಗೆ ವಿಶ್ ಮಾಡ್ತಾರೆ ಕಮೆಂಟಲ್ಲಿ. ಎಲ್ಲರೂ ವಿಶ್ ಮಾಡಿ ಒಂದು ಫೋಟೋ ತಗೊಳ್ಳೋಣ. ಒಂದೇ ಒಂದು ಫೋಟೋ ತಗೊಂಡ್ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಮದುವೆ ಲಾಗ್ ಬರುತ್ತೆ ಅದರಲ್ಲಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಊಟ ಮಾಡ್ಕೋಗ್ಬೋದ? ಆರಾಮಾಗಿ ಐಸ್ ನೋಡಿ ಮದುವೆ ಗಂಡ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಏನಾಯ್ತು ರಾಜು? ಊಟ ಮಾಡ್ತೀಯಾ? ಎಷ್ಟು ತಿಂತೀವ ರಾಜು? ತಿನ್ಬೇಕು ಗೈಸ್, ಜೀವನದಲ್ಲಿ ಏನಿದೆ ತಿನ್ಬೇಕು. ಎಲ್ಲ ಕಡೆ ತಿಂಡಿ ಸಾಕಾಗ್ಬಿಟ್ಟೈತೆ. ಇನ್ನೊಂದು ಕಡೆ ತಿಂತೀನಿ ಒಂದು ಚೂರು ಅಷ್ಟೇ. ಪಾಪ ಅವ್ರು ಬೇಜಾರು ಮಾಡ್ಕೋತಾರೆ ಮದುವೆ ಗಂಡು ಹೆಣ್ಣು ಅಂತ. ಚಂದನ ಮತ್ತೆ ಅಭಿಷೇಕ್ ಮದ್ವೆಗೆ ಹೋಗೋಣ ಬನ್ನಿ. ನಾನು ಯಾರ ಕಡೆನೂ ಅಲ್ಲ, ಮದ್ವೆಗೆ ಬರೀ ಊಟ ಮಾಡ್ಕೋಗಕ್ ಬಂದೀನಿ. ಊಟ ಮಾಡ್ಕೋಗ್ಲ ನನ್ ಫ್ರೀಯಾಗೆ ಮೇಲ್ಗಡೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಮದ್ವೆ ಗಂಡು ಹೆಣ್ಣು ಮಾತಾಡ್ಸೋಣ. ರಶ್ ಐತೆ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ. ಬಾಮೈದ valid relationships. ನಿಮ್ಮ ಅಕ್ಕನ ಮದ್ವೆಗೆ ನಾನು ಯಾರು ಕರೆದಿಲ್ಲ, ನಾನೇ ಬಂದಿದ್ದೀನಿ. ವೆಲ್ಕಮ್ ಬ್ರೋ. ಚೆನ್ನಾಗಿ ಊಟ ಮಾಡ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಹೋಗಿ ಬನ್ನಿ, ಫೋಟೋ ನಮ್ಮ ಜೊತೆ ಊಟ ಮಾಡ್ಕೊ ಹೋಗೋಣ ಫ್ರೀಯಾಗಿ ಅಂತ. ನಿಮ್ ರಿಯಾಕ್ಷನ್ ಏನಾದ್ರು? ಖುಷಿ ಆಗುತ್ತೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. 100 ಕಾಲ ಖುಷಿ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂ. ಥ್ಯಾಂಕ್ ಯು ಬ್ರೋ. ಊಟ ಮಾಡ್ಕೊ ಹೋಗ್ಲಾ? ವಿಕಾಸ್ ಗೌಡ ಅಂತ ಚಾನಲ್ ಐತೆ, ನೋಡಿ, ಬರುತ್ತೆ ವಿಡಿಯೋ. ನೋಡಿದ್ದೀರಾ ಗೈಸ್? ಮದ್ವೆ ಹೆಣ್ಣು ನಮ್ಮ ಸಬ್ಸ್ಕ್ರೈಬರ ವ್ಯೂವರ್ ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು. ನೋಡಿ ನಿಮ್ಮ ಮದ್ವೆಗೆ ಬಂದೀನಿ ನಾನು. ನನ್ನ ವ್ಯೂವರ್ಸ್ ಮದ್ವೆಗೆ ಹೋಗಿ ಬಂದಿರೋದು ಗೈಸ್ ನಾನು. ಬಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಾಳೆ ನೀವು ಮದ್ವೆ ಆದಾಗ ನಿಮ್ಮ ಮದ್ವೆಗೂ ಬರೋದು ನಾನು. ಅವಾಗ ನೀನು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬೇಕು, ವ್ಯೂವರ್ ಅಂತ ಹೇಳ್ಬಾರ್ದು. ನಾನು ಯಾವ ಥರ ನಿಂತೀನಿ ಅಂದ್ರೆ ಪ್ಲೇಟ್ ಹಿಡ್ಕೊಂಡು ಮದ್ವೆಲಿ ಫ್ರೀ ಊಟ ಅಲ್ವಾ ಅಮ್ಮ ತಾಯಿ ಎಲ್ಲ ಕೇಳ್ತಾ ಇರೋ ಥರ ಐತೆ. ದೊಡ್ಡಣ್ಣ ಮತ್ತೆ ದ್ವಾರಕೀಶವ್ರು ಇರ್ತಾರಲ್ಲ, ಅಂಬಾ ಪಾಯಸ ಇದೆ, ಮತ್ತೆ ಒಂದು ಸ್ವೀಟ್ ಇದೆ, ನೀರು ದೋಸೆ. ನೆಕ್ಸ್ಟ್ ಐಟಮ್ ಇಲ್ಲಿ ಎಲೆಯಲ್ಲಿ ಫುಲ್ಲು ಪಲಾವ್ಗೆ ಒಂಥರ ಪೌಚ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ನೀರು ದೋಸೆ ಜೊತೆಗೆ ಸಾಗುವನ್ನು ಬೆರೆಸಿ ಬಾಯಿಗೆ ನೀವು ಹಾಕಿ ಸೀಪೆಕಾಯಿ ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಫುಲ್ ಊಟ ಆಗೋಯ್ತು ನನಗೆ, ಹೊಟ್ಟೆ ತುಂಬ ತಿನ್ನಿ. ತಾಂಬೂಲ ಕೊಡ್ತಾರೆ, ಇಸ್ಕೋಣ ಬನ್ನಿ. ಥ್ಯಾಂಕ್ ಯು. ಗೈಸ್ ತಾಂಬೂಲ. ಗೈಸ್ ಮನೆಗೆ ಒಂದು ಕಾಯಿ ಸಿಕ್ಕೈತೆ, ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಕಾಯಲ್ಲಿ. ನನಗೆ ಕಾಯಿ ರೇಟ್ ಜಾಸ್ತಿ ಆಗ್ಬಿಡೈತೆ, ಕಾಯಿ ಸಿಕ್ಕೈತೆ. ಕಾಲು ಇಟ್ರು